ಹುಟ್ಟಿತ್ತು ನನಗೆ. ಆಮೇಲೆ ಒಂದು ಹುಡುಗರು ಆಟ ತಯಾರು ಮಾಡಿದ್ರು ಊರಾಗ. ಒಂದು ಆಟ ಆಡ್ತೀವಪ್ಪ ಸಾವುಕಾರ, ನೀನೇ ಮಾಸ್ತರ್ ಆಗ್ಬೇಕು. ಒಂದು ಆಟ ಆಡ್ತೀವಿ ನಿನ್ನ ಕೈಯಾಗ, ನಾವು ನಿನ್ನ ಮಾಸ್ತರ್ ಆಗ್ಬೇಕು ಅಂತ. ಆಯ್ತು ತಯಾರು ಮಾಡ್ರಪ್ಪ ತೊಂಬರಿ ಆಡಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಎಲ್ಲ ದೊಡ್ಡವರಿಂದ ಯಾರ ಮಿಮ್ಮಲ್ ಮೇಳ ಮಂದಿ ಆಡೋರು ಅವರೆಲ್ಲ ನಮ್ಮ ಜೊತೆಗೆ ಆರ ರಾಮತ್ಯಪ್ಪ ಇಂಥವರೆಲ್ಲ ದೊಡ್ಡ ದೊಡ್ಡ ಆರ. ಅಮತ್ಯಪ್ಪ ಓದ್ತಾಕಳೆ ಏನು ಲಾಭ ಇಲ್ಲ. ಕಲೆ ಬೆಳೆಸ್ಬೇಕಂತ ಒಂದು ಇಷ್ಟೇ ಛಲ. ಇದು ಕಲಾ ಹಿಂದದಿಂದ ಹೊಂಟದವರು ಪಂಚಾಳದವ್ರು ಅವರು ಕಂಬರಮನಪ್ಪ ನಮ್ಮ ದೊಡ್ಡಪ್ಪ ಅವರು ನಮ್ಮ ಕಾಕರು ಹಿಂಗೆ ಮಾಡಿದ್ಕೊಂಡು ತೊಗೊಂಡು ಹೊಂಟ್ರ. ಅದ್ರೊಳಗೆ ನಮ್ಮ ಕಾಕ ಸಾರತ್ ಪಾಟ್ ಮಾಡೋ ಮೇನ್ ಸಾರತ್ ಪಾಟ್ ಅದ. ಸಾರತ್ ಪಾಟ್ ಮಾಡತ್ತ ಆತ ಸಾರತ್ ಪಾಟ್ ಮಾಡಿ ಅದ್ರ ಬೃಂದಾವನಗಳು ಹೇಳತ್ತ. ಆಮೇಲೆ ಅಲ್ಲಿ ಐನೂರಿದ್ರು ನಮ್ಮಲ್ಲಿ ಫಸ್ಟ್ ಐನೂರು ಸ್ವಾಮಿಗಳಿದ್ರು, ಅವ್ರು ಸಾರತ್ ಪಾಟ್ ಮಾಡಿದ್ರು. ಅವರು ಕಂಬರಮನಪ್ಪ ಆಟ ಮುಂದೆ ಆತ ಸಾರತ್ ಪಾಟ್ ಮಾಡ್ತಿದ್ದ. ಐನೂರು ಮುಖ್ಯ ಗುರುಗಳು ಸಾರಥಿ ಮಾಡ್ತಾರೆ ಮಡಿವಾಳಯ್ಯ ಅಂತೇಳಿ. ಸಾರಥಿ ಎಷ್ಟು ಮುಖ್ಯ ಆಗ್ತದ್ರಿ? ಫುಲ್ ಮುಖ್ಯ. ಸಾರಥಿ ಮೇನು ಎಲ್ಲ ಆಟ ನಗಸೋದು ಮಾಡೋದು ಸಾರಥಿ ಮೇನ್. ಅದ್ರ ಬೆಳಗನ ಸಾರಥಿ ಮೇನು. ಅಷ್ಟು ನಮ್ಮನ ಸಾರಥಿ ಪಾಠ ಮಾಡಿ ಇದು ಮಾಡ್ತಾರೆ ಆಗಿನ ಕಾಲಕ್ಕೆ. ಸಾರಥಿನೇ ಮುಖ್ಯ. ಆಮೇಲೆ ಅವ್ರ ಮೆತ್ತಗಾದ್ಮೇಲೆ ನಮ್ಮ ಕಾಕವರು ಅವ್ರನ್ನ ದೇವಿ ಪಾಠ ಮಾಡಿದ್ರು ಆಟದೊಳಗೆ. ಮಾಡಿದ್ಮೇಲೆ ನಾ ದೇವಿ ಪಾಠ ಆದ್ಮೇಲೆ ಬೇರೆ ಪಾಠ ಮಾಡ್ಲಕ್ಕೆ ಬರೋಂಗಿಲ್ಲ, ನೀವು ಸಾರಥಿ ಮಾಡಂತೇಳಿ ಸಾರಥಿ ಎಲ್ಲ ಅಕ್ಷರಗಳು ಬರ್ಕೊಟ್ಟತ್ತ ಐನೂರು ಮತ್ತೆ ಏನೇನು ವಿಚಾರ ಮಾಡೋದು ಸಾರಥಿಗಳಿಗೆ. ಈ ಪಾಠ ಬಂದಿಂತಾಗ ಯಾವಾಗ ಏನು ಮಾತಾಡಿಸ್ಬೇಕು, ಅವ್ರಿಗೆ ಹೆಂಗೆ ಮಾತಾಡಿಸ್ಬೇಕು ಟ್ರೈನಿಂಗ್ ಕೊಡ್ಬೇಕು. ಅವ್ರಿಗೆ 500 ಮಂದಿ ಟ್ರೈನಿಂಗ್ ಕೊಡ್ತೈತೆ ಅದಕ್ಕೆ. ಅದೇ ಮಡಿವಾಳಯ್ಯಪ್ಪನೇ ನನಗೆ PT ಸರಿಗಮ ಎಲ್ಲ ಕಳಿಸ್ಕೊಟ್ಟತ್ತ. ಅದು ಪಂಚಾಳದ ಮುಂದೆ PT ತಂದಿಟ್ಟೆ. ಅದು ಕಣಕ 90 ವಯಸ್ಸಾಗಿದ್ವು. PT ಕಲ್ತು ಮತ್ತೆ ಅಂತ ಮುಂದೆ ತಂದಿಟ್ಟೆ ನಾನು. ಇದೇನು ಕನ್ನಡ ಹಿಂಗೆ ಕೈ ಇಟ್ಟು ಮುಟ್ಟಿ ನೋಡಿದ. ಇದ್ರೊಳಗೇನೋ ಸರಿಗಮ ಕಲಿಬೇಕು ಅಂತ ಇದ್ದಾರೆ. 2-3 ಸರಿಗಮ ಕಲ್ತ್ರೆ ಇದನ್ನು ಪ್ರಾಕ್ಟೀಸ್ ಆಗ್ತದೆ. ಯಾರು ಕಲ್ತಿಲ್ಲ, ನಿಮ್ಮ ಅಪ್ಪರು ಕಲ್ತ್ರೆ ನಿಮ್ಮ ದೊಡ್ಡಪ್ಪರು ಕಲ್ತಿಲ್ಲ, ಯಾರು ಕಲ್ತಿಲ್ಲ. ನೀನು ಕಲಿಬೇಕಂತ ಮನಸ್ಸು ಮಾಡಿದಾಗಿದೆ ಮತ್ತು ಕಲಿ ಅಂತೇಳಿ ಆಗಿನ ಕಾಲಕ್ಕೆ 500 ರೂಪಾಯಿ ಕೊಟ್ಟು ಒಂದು PT ತಂದೆ. 500 ರೂಪಾಯಿ ಅಷ್ಟೇ. ಎಲ್ಲ ನಮ್ಮಲ್ಲಿ ರೊಕ್ಕ ಇದ್ದಿಲ್ಲ. ನಿಮ್ಮಂತ ಎಲ್ಲರ ಮೇಲೆ 10-20 ರೂಪಾಯಿ ಪಟ್ಟಿ ಮಾಡಿ 500 ರೂಪಾಯಿ ಜಮಾ ಮಾಡಿದೆ. ಜಮಾ ಮಾಡಿ ಅದ್ರ ತಂದು ಮನೆಗಿಟ್ಟು ಪ್ರಾಕ್ಟೀಸ್ ಮಾಡ್ಲಾಕತ್ತಿದೆ. ಆತ 500 ಮತ್ತೆ ಸರಿಗಮ್ಮ ಹೇಳ್ತದತ್ತ ಬಾಯಿಲಿಂದ. ಮತ್ತೆ ಅದಿನ 5 ಸ್ವಲ್ಪಕ್ಕೆ ಬರ್ತದೆ. ಇಟ್ಟು ಬರ್ತದೆ ಬೆಳಗ್ಗೆ ಮುಂಜಾನೆ 8 ಗಂಟೆಗೆ. ಅವಾಗ ಬಂದು ಒಂದು ಅರ್ಧ ಗಂಟೆ ಕುಂತ ಸರಿಗಮ್ಮ ಹೇಳಿ ಹೋಗ್ತದೆ. ನಾನು ಆ ಸರಿಗಮ್ಮ ಬಾರಿಸ್ತಿದ್ದೆ. ಸರಿ ಹಂಗೆ ಸ್ವಂತ ಅತ್ ಹೇಳಿದ್ರೆ ಕಲ್ತೀವಿ. ಮಂದಿ ಯಾರು ಬಲ್ಲಿ ಹೋಗಿಲ್ಲ. ಬಯಲಾಟಕ್ಕೆ ಸಂಗೀತ ಎಷ್ಟು ಮುಖ್ಯ ಆಗ್ತದೆ ಹೇಳ್ರಿ? ಭಾಳ ಮುಖ್ಯ ಆಗ್ತದೆ. ಸಂಗೀತ, ಸ್ವರ, ಆಮೇಲೆ ಅವು ತಾಳಗಳು ಎಲ್ಲ ಇರ್ತಾವೆ. ಯಾವ ತಾಳ, ಯಾವ ಪದಕ್ಕೆ ಯಾವ ತಾಳಗಳು ಹಾಕ್ಬೇಕು, ಯಾವ ಸ್ವರ ನುಡಿಸ್ಬೇಕು ಅಂಥವೆಲ್ಲ ಇರ್ತಾವೆ. ಸಂಗೀತದೊಳಗೆ ಅದು ಸೂರು ಹೆಚ್ಚಕಮ್ಮ ಆಗಬಾರ್ದು, ಮ್ಯಾಕ್ ಆಗ್ಬಾರ್ದು, ತೆಳಕಾಗಬಾರ್ದು. ಸ್ವಲ್ಪ ಮ್ಯಾಕ್ ಆದ್ರೆ ಮ್ಯಾಕ್ ಹೋಗ್ಬಿಡ್ತದೆ, ತೆಳಕಾದ್ರೆ ತೆಳಗಬಾರ್ದು. ಮಧ್ಯಮವಾಗಿರ್ಬೇಕು ಸ್ವರ ಇರ್ಬೇಕು. ಹಂಗಿರ್ತಾವು. PT ಕಲ್ತೆ ಮತ್ತೆ ಆಮೇಲೆ ಫಸ್ಟ್ ಆದ್ರೆ ಡೋಲ ಕೊಡ್ತಿದ್ದೆ. ಆಮೇಲೆ PT ಕಲ್ತೀವಿ. PT ಕಲ್ತ ಮೇಲೆ ಆಟದ ಬಾರ್ಸಕ್ಕೆ ಹೋಗ್ಲಕತ್ತಿದ್ದೆ. ಬರೀ ಆಡ್ದ ಮತ್ತೆ PT ಬಾರಿಸ್ಬೇಕಾರ ಅದ್ರ ಬಾರ್ಸಕ್ಕೆ ಹೋಗ್ಲಕತ್ತಿದ್ದೆ. ಬಸವರಾಜಪ್ಪ ಅವರು ಆಟ ಆಡಿಸಿದ್ರು. ನಮ್ಮ ಕಾಕ ಅವ್ರು ಆಟ ಆಡಿನ PT ಬಾರ್ಸಕ್ಕೆ ಹೋಗ್ತಿದ್ದೆ. ಅವ್ರು ಕುಂತಿಗೆ ಆ PT ಬಾರಿಸಿ ಬರುತ್ತೆ. ಕದ್ದಿ ನೋಡ್ತಿದ್ದೆ. ಹಂಗೆ ಇಂದ PT ಬಾರಿಸ್ತಿದ್ದೆ. ಅವರಿಗೆಲ್ಲ ಹೇಳ್ತಿದ್ದೆ, ಮಾತುಗಳು ಕಲಿಸ್ತಿದ್ದೆ. ಆ ಥರ ಮಾಡ್ತೆ ನಾನು ಒಂದು ಆಟ ಆಡಿಸ್ಬೇಕಂತ ಒಂದು ಮನುಷ್ಯನಾಗ ಛಲ ಹುಟ್ಟಿತ್ತದು. ಅನಿಸ್ತೇವೆ. ಎಲ್ಲ ಮಾಡ್ಕೊತ ಬಂದ್ವಿ. ಆಟ ಆಡಿದ್ವಿ, ನಾಟಕ ಎಲ್ಲ ಆಡಿದ್ವಿ. ಎಲ್ಲ ಮುಗಿದು ದೇವಿ ಪಾಠನೂ ಮಾಡಿದೆ. ಎಲ್ಲ ಮಾಡಿದ್ಮೇಲೆ ಈಗೇನಾಯ್ತಂದ್ರೆ ನಾನು ಆಟ ಆಡಿಸ್ಬೇಕು ಒಂದು ಛಲ ಹುಟ್ಟಿತ್ತು. ನಾನು ಮಾಸ್ತರ್ ಆಗ್ಬೇಕು. ಈಗ ನಮ್ಮೂರಾಗ ಪಂಚರಥೂ ಅದ, ನಮ್ಮ ದೊಡ್ಡಪ್ಪ ಅದ, ಆಮೇಲೆ ನಮ್ಮ ಕಾಕವ ಅದ, ಆಯ್ತು ರೆಡ್ಡಿ ರಥವ ಅದ, ಎಲ್ಲರೂ ಆದರು ಊರಾಗ. ಇನ್ನೂ 9 ಕಬಲಿಗೆ ರಥ ಉಳ್ದ. ಅದಕ್ಕೆ ನಾನೇ ಮಾಸ್ತರ್ ಮಾಡೀನಿ. ಅದರಿಂದ ಕತ್ರಿ ನೋಡೋ ನಾನು ಏನು ಮಾಸ್ತರ್ ಆಗಬೋದು ಮಾಡಿಸಿ ನಾನು ಅದಕ್ಕೆಲ್ಲ ಹೇಳ್ಕೊಟ್ಟಿನಿ. ಅದಕ್ಕೆ ಏನು ಬರೋದಂಗಿಲ್ಲ. PT ಬರ್ಲಾಕ ಬರೋಲ್ಲ, ಮದ್ಲಿ ಒಳ್ಳೆ ಬರೋಲ್ಲ, PT ಬರಲ್ಲ, ಏನು ಬರೋಂಗಿಲ್ಲ. ಅದು ಕಲಾ ಎಲ್ಲ ನಾನು ಕಲ್ತೀನಿ. ನಾನು ಇಷ್ಟೆಲ್ಲ ಕಲ್ತು ನಾನು ಯಾಕೆ ಮಾಸ್ತರ್ ಆಗಬಾರ್ದು ಅಂತ ನನಗೆ ಛಲ ಹುಟ್ಟಿದೆ. PT ಬಾರಿಸ್ತೀನಿ, ಮದ್ದಿಲಿ ಹೊಡಿತೀನಿ, ದಮಡಿ ಹೊಡಿತೀನಿ, ಬುಕ್ ನೋಡ್ತೀನಿ, ಪದ ಹಾಡ್ತೀನಿ, ಎಲ್ಲ ಮಾಡ್ತೀನಿ. ನಾನೊಂದು ಆಗ್ಬೋದು ಅಂತ ಇದು ಮಾಡಿದೆ. ಹೌದು ಸರ್. ಮತ್ತೆ ಈಗ ಎಷ್ಟು ಜನ ಇದ್ರಿ ನೀವೆಲ್ಲ? ಈಗ ಯಾದಗಿರಿ ಒಳಗೆ ಎಷ್ಟು ಜನ ಇದ್ರಿ? ಜಾತಿಗಳು 6 ಸುಮಾರು 8 ದಿನ ರನ್ ಆಗ್ತಾ ಇದ್ರು. ಆಮೇಲೆ ನಾವು ಊರಾಗ ಕೊಯ್ಲಾಟ ಕಲ್ಸ್ಬೇಕು ಅಂತ ಇದು ಮಾಡಿದ್ರು. ಆಯ್ತು ಛಲ ಮಾಡ್ತಾ ಇದು ಮಾಡಿದ್ರೆ ತಯಾರು ಹೋಗಿ ನಾನು ಹೋಗಿ ಪೂಜೆ ಮಾಡಿದೆ. ಯಾವ್ದು ಆಡ್ತಾರಪ್ಪ ಅಲ್ಲ ಲವಕುಶನ ಆಟ ಆಡ್ತೀನಿ. ಯಾವ್ದನ್ನ ಆಡ್ತಾರೆ ಲವಕುಶನ ಆಟದಿಂದ ಪ್ರಾರಂಭ ಆಯ್ತು ನಮ್ದು. ರಾಮಾಯಣ ಪ್ರಾರಂಭ ಮಾಡಿದ್ವಿ ಅವತ್ತಿಂದ. ಅಲ್ಲಿಂದ ಶುರುವಾಯ್ತು. ಅಲ್ಲಿಂದ ಲವಕುಶ ಆಟದಿಂದ ಅದೇ ಗೊತ್ತಾಯ್ತು ಜನರಿಗೆ. ಸ್ವಲ್ಪ ಮ್ಯಾಕ ಇಷ್ಟಿಟ್ಟು ಮ್ಯಾಕ್ ಇರ್ತಾನಪ್ಪ ಈತ ಚಲಾವಣೆ ಆಗ್ತಾನ ಅಂತೇಳಿ
ಮಂದಿ ಸ್ವಲ್ಪ ಗೊತ್ತಾಯ್ತು. ಅವ್ರು ಹಿಂದಿದ್ದರ್ನಾಗ ಹಿಂಗೆ ಆಡ್ಬೇಕು ನಿಮ್ಮ ಅಪ್ಪರು ದೊಡ್ಡಪ್ಪ ಹಿಂಗೆ ಆಡ್ತಾರೆ, ಮುಮ್ಮೂರ್ತಿ ಹಿಂಗೆ ಆಡ್ತಿದ್ದ, ಇದೇ ಚಾಲ ಆಡ್ಬೇಕು ಅಂತ ಹಿಂಗೆ ಹೇಳಿ ಕೊಡ್ತಾರೆ ಅವ್ರನ್ನ. ಹಿಂದಿಲ್ ಮಾಡಿದ್ರು ವಯಸ್ಸಾದವ್ರು, ನಮ್ಮಿಂದ ವಯಸ್ಸಾದವ್ರು, ನಮಗೆ ಗೊತ್ತಾಗಲ್ಲಪ್ಪ ಇದು ಸ್ವಲ್ಪ ಹೇಳಿ ಕೊಡ್ರಿ ನೀವು ಅಂತ ಹೇಳ್ತಿದ್ವಿ. ಈ ಚಾಲ ಆಡ್ಬೇಕಪ್ಪ ಅಂತ ಹೇಳ್ತಾರೆ ಅವ್ರು. ಅದೇ ಚಾಲ ನಾವು ಪದ ಆಡ್ತಿದ್ವಿ. ಜೊತೆನೇ ಹುಟ್ಟಿದ್ರೆ ಅದ್ರ ಜೊತೆನೇ ಇವು ಸಂಗೀತ ಜೊತೆನೇ ಇವು ನಾವು ಹುಟ್ಟಿದ ಬುಕ್ ಆಡ್ಬೇಕು, ಪದ ಆಡ್ಬೇಕು, ಭಜನೆ ಮಾಡ್ಬೇಕು. ಇದೇ ಅದ್ರಾಗೆ ನಾನು 10 ವರ್ಷದಿಂದ ಆಟ ಆಡ್ಕೊಂಡು ಬಂದೀನಿ. 10 ವರ್ಷ ಇದ್ದೆ ನಾನು. 10 ವರ್ಷದ ನಾನು ಗಣಪತಿ ಪಾಠ ಮಾಡಿದ್ದೆ. ನಮ್ಮ ದೊಡ್ಡಪ್ಪ ಆಟ ಆಡ್ತಿದ್ದ, ನಾನು ಹಿಡ್ಕೊಂಡು ಕಂದಿಲ್ ಹಿಡ್ಕೊಂಡು ಹೋಗ್ಬೇಕು ಅಲ್ಲಿ ಬೈಟಾಕ್ ಮಾಡ್ಲಾಕ. ಕಂದಿಲ್ ಹಿಡ್ಕೊಂಡು ಹೋಗವ ನಮ್ಮ ದೊಡ್ಡಪ್ಪ ಆಟ ಕರ್ಸಾಕ. ನಾನು ಎತ್ಕೊಂಡು ಹೋಗವ. ನಾನು ಗಣಪತಿ ಮಾಡಿದ್ದೆ, ಪಾಠ ಮಾಡಿದ್ದೆ. ಅದ್ರೊಳಗೆ ಪಟ್ಟಿ ಎಷ್ಟು ಕೊಟ್ಟಿದ್ದೆ? 10 ರೂಪಾಯಿ ಕೊಟ್ಟಿದ್ದೆ ಆಗಿನ ಕಾಲ. ಪಟ್ಟಿ 10 ರೂಪಾಯಿ, 70 ರೂಪಾಯಿ. ನಮ್ಮ ದೊಡ್ಡರೆಲ್ಲ 20 ಬಂದಾಗ ನಾನು 10 ರೂಪಾಯಿ ಕೊಟ್ಟಿದ್ದೆ. ಹಿಂಗೆ ಪಾತ್ರ ಮಾಡ್ಬೇಕಾಗಿತ್ತು, ಎಲ್ಲ ಸಾಮಾನು ತರ್ಬೇಕಲ್ಲ ಅವಾಗ. ಹಿಂಗ ನಾಚವಾರದಾಗ ಸಿಗ್ತು. ನಾಚವಾರ ಅಲ್ಲಿಂದ ಹೊತ್ಕೊಂಡ್ ಬರ್ತಾರೆ. ನಮ್ಮ ಸನಿ ಅದೇ ನಾಚವಾರ ಸನಿ. ಇಲ್ಲಿಂದ ಬಂಡಿ ಅದ ಇಲ್ಲಿ ತರಬೇಕು. ಇಲ್ಲಿಂದ ನಡ್ಕೊಂಡು ಹೆಂಗ್ ಗೊತ್ತು 20 ಕಿಲೋಮೀಟರ್ 25 ಕಿಲೋಮೀಟರ್ ಯಾದಗಿರಿ. ಅಲ್ಲಿ ನಮ್ಗೆ 8 ಕಿಲೋಮೀಟರ್ ಅದ ನಾಚವಾರ. ಅಂದ್ರಿಗೆ ಬಗಲಾಗ ಅಲ್ಲಿಂದ ಹೊತ್ಕೊಂಡ್ಬಂದು ಆಟ ಆಡೋದು. ಏನ ಡೈನಮ್ ಮೈಕ್ ಅವ್ ಡೈನಮ್ ಅಂತಿರಾಗ ಆಗಿನ ಕಾಲಕ್ಕೆ. ಆ ಡೈನಮ್ ತಂದು ಗಾಜರ್ ಕೊಡದಾಗಲಿಂದ ಡೈನಮ್ ತೊಗೊಂಬರ್ತಿದ್ವಿ ಒಟ್ನ. ಆ ಡೈನಮ್ ತಂದು ಅಲಿಗಿ ಮಾತುಕತೆ ಆಟ ಆಗಿ ಆಟ ಆಡ್ಬೇಕು ನಾವು. ಅಟ್ಟ ಅಂದ್ರೆ ಈಗ ನಾವು ಕುಣಿಯೋದು ಅಟ್ಟ ಅಂತಾರ. ಅಲಿಗಳು ಕಂಬಗಳು ನಡಾಕೋದು 3 ಲೈನ್ ಪೂಜೆಗೆ 3 ಕಂಬ ನಡಾಕಿ ಹಿಂಗ್ 3 ಕಂಬ ಪೂಜೆ ಮಾಡಿ ಮತ್ತೆ ಸರಗಳ ಜಂತಿಗಳು ಸರ ಕಟ್ಟೋದು ಉದ್ದಕ್ಕ ಸರಗಳು ಕಟ್ಟಿ ಮ್ಯಾಗ ಅಲಿಗೆ ಹಾಕಿಬಿಡೋದು. ಅಲ್ಲಿ ಅದ್ರ ಕುಣಿಯೋದು ಗೊತ್ತ. ಅದಕ್ಕೆ ಮಂಟಪ ಮಾಡೋದು ಆಗಿನ ಕಾಲಕ್ಕೆ. ಗಂಗಳ ಮಂಟಪ ಅಂತ ಮಾಡ್ತಾರೆ ಆಗಿನ ಕಾಲಕ್ಕೆ. ಗಂಗಳ ಮಂಟಪ, ಗಂಗಳ ಮಂಟಪ ಅಂತೇಳಿ ಅವಾಗ ಹಿಂಗ ಸುತ್ತ ಮಾಡ್ತಿದ್ರು ಆಗಿನ ಕಾಲಕ್ಕೆ. ಗಂಗಳ ಮಂಟಪ ಈಗ ಮಾಡಂಗಿಲ್ಲ. ಇಲ್ಲ ಕೊಡಗಳ ಕಟ್ಟಿದ್ರು ಲೈನಿಗೆ. ಈ ಕಡೆ ಲೈನಿಗೆ ಒಂದು ಕೊಡ, ಈ ಕಡೆ ತಾಮ್ರ ಕೊಡ ಮನೆಗಳು. ಎಲ್ಲ ಮನೆಗೆ ತಾಮ್ರ ಕೊಡಗಳು ಆಗಿನ ಕಾಲಕ್ಕೆ. ತಾಮ್ರ ಕೊಡ ಜಾಸ್ತಿ ಮನೆಗಳಾಗ. ಎಲ್ಲರ ಮನೆಗೆ ಒಂದೊಂದು ತಾಮ್ರ ಕೊಡ ತರೋದು. ಆಯ್ತು ಲೈನಿಗೆ ಕಟ್ಟಿ ಬಿಡೋದು. ಈ ಕಡೆ ಒಂದು ಲೈನ್, ಈ ಕಡೆ ಒಂದು ಲೈನ್. ಎಲ್ಲ ಸರಿಯಾಗಿ ತೊಳೆದು ಸಾಬೂನು ಹಚ್ಚಿ ಅವು ಎಲ್ಲ ತೊಳಸ್ಬೇಕು. ಕಿಲಿಯನ ಹೊಸ ಬಣ್ಣಂಗೆ ಮಾಡಿ ಲೈಟ್ನ ಬೆಳಿಗ್ಗೆ ತರ ಅನ್ಬೇಕ ಕೊಡ ಜೋಡಿಸೋದು ಅಂತಾರ ಮಾಡೋದು. ಅವಾಗ ಟೆಂಟ್ ಇಲ್ಲ ಏನಿಲ್ಲ. ಮನೆಗಳ ಸೀರೆಗಳು ಇರ್ತಾವ, ಆ ಸೀರೆ ತಂದು ಕಟ್ಟಿ ಬಿಡೋದು ಮ್ಯಾಲ. ಟೆಂಟ್ ಇಲ್ಲ ಏನಿಲ್ಲ ಅವಾಗ. ಟೆಂಟ್ ಇದ್ದು ನಾವು ಏನಿಲ್ಲ ಅವಾಗ. ಸೀರೆಗಳೇ ಮನ್ಯಾಗ ನಾನು 4 ಸೀರೆ ನೀನು 4 ಸೀರೆ ತರೋದು. ಎಲ್ಲ 4 ಸೀರೆ ಹಾಕಿ ಕಟ್ಟಿ ಬಿಡೋದು ಮ್ಯಾಲ. ಸೀರೆ ಉಟ್ಟಿ ಆಟ ಬಿಡೋದು. ಸೀರೆನೇ ಅವಾಗ ಹಾಕೋಸಂದ ಸೀರೆನೇ ಮ್ಯಾಲ. ಈಗ ಸುತ್ತ ಕಮಾನ್ ಮಾಡ್ಬೇಕಾರ ಸೀರೆನೇ ಡಿಸೈನ್ ಮಾಡ್ಬೇಕಾರ. ಈಗ ಹಿಂಗ್ ಕಮಾನ್ ಮಾಡ್ಬೇಕಲ್ಲ ಅವ್ರ ಸೀರೆನೇ ಎಲ್ಲ ಚೀಟಿ ಸೀರೆಗಳು ತರೋದು. ಆಗಿನ ಕಾಲಕ್ಕೆ ಅಂತ ಕಮಾನ್ ಮಾಡೋದು. ಮಾಡಿ ಆಟ ಆಡ್ತೀವಿ. ವೇಷಗಳೆಲ್ಲ ಈಗ ಧೋತಿ ಉಟ್ಕೋಬೇಕ ಟೈಪ್ ಎಲ್ಲ ಸೀರೆ ಸೀರಿಂದಿ ಎಲ್ಲ ಗಣಸರು ಉಡೋದು ಸೀರೆ, ಗಂಡ ಪಾಟ್ನ ಸೀರೆ, ಹೆಣ್ಣ ಪಾಟ್ನ ಸೀರೆನೇ ಉಡ್ಬೇಕು. ಹೆಣ್ಮಕ್ಳು ಮಾಡಿಲ್ಲ ಯಾರು? ಮಾಡಿಲ್ಲ ಇವಾಗ ಈಗಿನ ಕಾಲಕ್ಕೆ ಸಾವಿರ ನಡೆವು. ಈಗ ನಡೆವು. ಅವಾಗ ಹೆಣ್ಮಕ್ಳು ಪಾಠ ಮಾಡಾಯ್ತಾರೆ ಆಟದಾಗ. ಮಾಡಿಸಿಲ್ಲ. ನಾನು ಅಲ್ಲಿ ಮದ್ರಿ ಬೆಳ್ಳಕ್ಕೆ ಹೋಗಿದ್ದೆ. ಅಲ್ಲಿ ಬಂದರು ಬೆಳಮಂದಿ ಮನ್ನಿ ಹೋದ ವರ್ಷ. ಅಲ್ಲಿ ಮದ್ರಿ ಬೆಳ್ಳಕ್ಕೆ ಹೋಗಿದ್ದೆ. ಆಕೆ ಬಂದರು ಡ್ಯಾನ್ಸ್ ಮಾಡಕ್ಕೆ. ಆಮೇಲೆ ಸ್ವಲ್ಪ ಅವರು ಮದ್ರಿ ಬೆಳ್ಳಿದ್ರೆ ಅಲ್ಲಿ ಯಾರು ಸಿಗ್ಲಿಲ್ಲ ಅವ್ರಿಗೆ. ಅವ್ರ ಪಾತ್ರದವ್ರಿಗೆ ತಕ್ಕ ಹೊಡಿಬೇಕಲ್ಲ ಡೋಲಾಗ. ಅದು ನನ್ನ ಕರ್ಕೊಂಡು ಹೋದ್ರು ಅವ್ರು. ಹೆಂಗನ ಪಾಪ ಇವತ್ತು ನಾನು ಪ್ರವೇಶ ಆಗ್ಲಕತ್ತದ ಈಗ ಮತ್ತೆ ಮೊದಲೆಲ್ಲ ಹೆಣ್ಮಕ್ಳು ಆಡ್ತಿದ್ದಿಲ್ಲಲ್ಲ. ಯಾಕೆ ಹೆಣ್ಮಕ್ಳನ್ನ ಯಾಕೆ ದೂರ ಇಟ್ರ ಅಂತ ನಾವ್ ಅಂತೀವಿ. ಹೆಣ್ಮಕ್ಳು ಈಗ ನಮ್ಮ ಪ್ರಯೋಗ ಗೊತ್ತಾಗಲ್ಲ ಅವ್ರಿಗೆ. ಈ ಬಯಲಾಟದ ಪ್ರಯೋಗ ಗೊತ್ತ, ನಾಟಕ ಪ್ರಯೋಗ ಗೊತ್ತಾಗ್ತದ ಅವ್ರಿಗೆ. ಬಯಲಾಟ ಇವೆಲ್ಲ ಕುಣಿಸೋದವ್ರಿಗೆ ಗೊತ್ತಾಗಲ್ಲ ಅವ್ರಿಗೆ. ಅವ್ರಿಗೆ ಬರಂಗಿಲ್ಲ. ನಮ್ಮ ಈಗ ನಾವು ಕುಣಿಸ್ತವಲ್ಲ ಹೆಣ್ಮಕ್ಳು ಸಾಧನೆ ಅಂತೇಳಿ ಆ ಥರ ಅವ್ರಿಗೆ ಬರಂಗಿಲ್ಲ ಮಾಡಬಾರ್ದು. ಇದೇ ವೃತ್ತನೇ ಬೇರೆ, ಅದೇ ವೃತ್ತನೇ ಬೇರೆ. ಈ ಕಲಾ ಅಂದ್ರ ಎರಡು ನಮ್ಮ ಕಲೆನೇ ಬೇರೆ, ಸಂಸ್ಕೃತ ಕಲೆನೇ ಬೇರೆ, ಅದು ಸಾಮಾಜಿಕ ಕಲೆನೇ. ಸಾಮಾಜಿಕ ನಾಟಕಗಳ ಸಾಮಾಜಿಕ ನಾವು ಪೌರಾಣಿಕ ಲೆಕ್ಕದಾಗ ಇವೆಲ್ಲ ನಾವೆಲ್ಲ ಮಾಡ್ತಿದ್ರು. ಬಟ್ ಬಂದಿಲ್ಲ, ಆಸಕ್ತಿ ತೋರಿಸಿಲ್ಲ ಯಾರು ಇದು ಮಾಡಿಲ್ಲ. ಅದೇ ಸಮಸ್ಯೆಗಳಾಗ್ತಾವ ಅವಾಗ ಅಂತ. ಮತ್ತೆ ಅವು ಚಕ್ಕಡಿ ಅಂತ ಕಟ್ಕೊಂಡು ಆಡ್ತಾರಲ್ಲ ಬೆಲ್ಲಿಗೆ ಗಾಲಿ ಬಂಡಿಗಾಲಿ ಕಟ್ಕೊಂಡು ಇನ್ನ ಆಡ್ತಾರೆ. ಅವಾಗ ಆಡ್ತಾರೆ, ಇನ್ನು ಇವಾಗ ಆಡ್ತಾರೆ. ಬಂಡಿಗಾಲಿ ಕಟ್ಟಿ ನನ್ನ ಶಕ್ತಿ ಎಷ್ಟ ತೋರ್ಸ್ಬೇಕಂತ ಆಟದಾಗ. ಶಕ್ತಿ ಎಷ್ಟ ತೋರ್ಸ್ಬೇಕಂತ ಕಟ್ಕೊಂಡು ಆಡ್ತಾರೆ. ಮಾತನ್ನ ಹೇಳ್ಬೇಕು, ಅದು ಕಟ್ಕೊಂಡು ಕುಣಿಬೇಕು. ಬಯಲಾಟದ ಕುಣಿತಗಳಲ್ಲಿ ಎಷ್ಟು ಪ್ರಕಾರ ಅದಾವ್ರು? ಬಯಲಾಟ ಕುಣಿತ ಎಷ್ಟು ಪ್ರಕಾರ ಅದಾವ? 2-3 ಪ್ರಕಾರ ಬರ್ತಾವ. ಓಕೆ, ಹೆಸರಿಟ್ಟಿರ್ತಾರೆ. ತಾಳ ಇರ್ತದ. ತಾಳದ ಕುಣಿಬೇಕು. ಫಸ್ಟ್
ಫಸ್ಟು ರೂಪತಾಳ, ರೂಪತಾಳ, ಫಸ್ಟ್ ಹ್ಮ್, ರೂಪತಾಳ, ಹ್ಮ್, ರೂಪತಾಳ ಮೇಲೆ ಆದಿತಾಳ, ಆದಿತಾಳ, ಆದಿತಾಳ ಮೇಲೆ ಏಕತಾಳ, ಏಕತಾಳ, ಮೂರು ತಾಳ ಅದ್ರಾಗ, ಮೂರ್ ತಾಳ ಬರ್ತಾವ, ಮೂರು ತಾಳ ಬರ್ತಾವ. ಅದನ್ನ ಕುಣಿತೀವಿ ಈಗ ದಿತ್ತ ಜನ್ನತ್ತ ಅಂದ್ರೆ ಅದು ರೂಪತಾಳ. ದಿತ್ತ ಜನ್ನತ್ತ, ದಿತ್ತ ದಿನ್ನತ್ತ, ಚಿನ್ನತ್ತ, ತದ್ದಿಮಿ ತಕದಿಮಿ ತೈದೈ ದೈ 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 ಅದೊಂದು ತಾಳ, ಅದು ಸರಿಪಡ ತಾಳ. ಅದು ತದ್ದಿಮಿ ತದ್ದಿಮಿ ತಕದಿಮಿ ತೈ ದೈ 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 ಅಂತ ಅಂತೀವಿ. ತದ್ದಿಮಿ ತಕದಿಮಿ ಹಾ ತೈ 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 ಇದಾಯ್ತಾ. ತೈ 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 ಅಂದ್ರೆ ದಿತ್ತೈ ತೈ ತ ದಿಗಿದಾಂ ತತ್ತ ದಿಮಿತ ಮತ್ತು ಆದಿತಾಳ. ಇದು 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 ಆದಿತಾಳ. ಇದು ಇದು ರೂಪತಾಳ, ಇದು ಆದಿತಾಳ. ದಿತ್ತೈ ತೈ ತ ದಿಗಿದಾಂ ತತ್ತ ದಿಮಿತ ತತ್ತ ದಿಮಿತ ಅಂತ ಹಿಂಗ ಆದಿತಾಳ. ಹಿಂಗ ಆದಿತಾಳ. ಅದು ಆದಿತಾಳ ದಿಗಿ ದಕ್ಷಿಣ ದಿಗ ಧೋಂ ತಯ ತಕ ದಿಮಿತಯ ಏಕತಾಳ. ಅದು ಅದು ಏಕತಾಳ. ಏಕತಾಳ. ಥೋಂ ತಯ ತಯ ತದ್ದಿಮಿ ತಯ ಥೋಂ ತಯ ದ ಏಕತಾಳ. ಅದು ಹಿಂಗ ಮೂರು ತಾಳದಾಗ ಆಟ. ಮೂರು ತಾಳದಾಗ ಆಟ ನಡೀತದೆ. ಇದ್ರೊಳಗೆ ಆಟ ಏನ್ ಮಾಡಿದ್ರೆ ಮೂರೇ ತಾಳ. ಹೆಣ್ಮಕ್ಳಿಗೆ ಬೇರೆ ತಾಳ. ಅದೇ ಅದೇ ಅವೇ ತಾಳದಾಗ ಕಚ್ಚ ತಾಳದಾಗ ಅದೇ ರೂಪತಾಳ. ಕೊತ್ತು ಹೊಡಿತೀವಿ ಹಿಂಗ 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 ಹೊಡಿತೀವಿ. ಹೆಂಗ್ ಹೊಡಿತೇವ ಅದು ಸ್ವಲ್ಪ ಚೇಂಜ್ ಮಾಡ್ತಾರೆ. ಅದಾಗ ಚೇಂಜ್ ಮಾಡ್ತೀವಿ. ತಾಳದಾಗ ಚೇಂಜ್ ಆಗ್ತಾವ. ಅವ್ರಾಗ ಹೆಣ್ಣಿಂದ ಹಂಗೆ ಕುಡಿಬೇಕು, ಹಂಗ ಚೇಂಜ್ ಮಾಡ್ತೀವಿ. ಈಗ ಇನ್ನೊಂದು ಏನಂತ ಕೇಳಿದ್ರೆ ಬೆನ್ನಿ ಕಟ್ಗೆ ಕುಡಿಯೋ ಟೈಮ್ನಾಗ ಅವ್ರಿಗೆ ತ್ರಾಸ ಆಯ್ತು ಅಂದ್ರೆ ಹೆಂಗ್ ಮಾಡ್ತಾರ? ತ್ರಾಸೇನಾಗಲ್ಲ, ತ್ರಾಸೇನಾಗಲ್ಲ. ಮೊದಲೆಲ್ಲ ಹಿಂಗಿದ್ರು, ಮೊದಲು ಚೆಕ್ ಹಿಂಗೆ ಇದ್ವ್ರೆ. ಮೊದಲಿಂಗಿದ್ದು ಮೊದಲಿಂಗೆ ಬೆನ್ ಸೈಡ್ ಮಾಡ್ತಿದ್ರು. ಅವೆಲ್ಲಿಂದ ಮಾಡಿರ್ತಾರೆ ಕೈಲಿಂದ ಮಾಡಿ, ಬಿದ್ರ ಕಡಿಲಿಂದ ಬಿದ್ರ ಕಡ್ಡಿಂದ ಮಾಡಿ ಎಲ್ಲ ಮಂಟಪ್ ಮಾಡಿ ಇಂದ ಬೆನ್ನಿ ಕಟ್ಟಿಗೆ ಮಾಡೋದು. ಸೋಕಿಗೆ ಸೋಕಿಗೆ ಏನಲ್ಲ, ಚಂದ ಕಾಣಬಹುದು ಸೋಕಿಗೆ. ಅದೊಂದು ಬಯಲಾಟದ ಶೈಲಿ ಅಲ್ಲ, ಸ್ಟೈಲ್ ಅದ. ಸೋಕಿ ಕಟ್ಟಿಗೆ ಏನಿಲ್ಲ, ಚಂದ ಕಾಣ್ತದ. ಪಾಡ್ ಚಂದ ಕಾಣ ಅಂತ ಹೇಳಿ ಅವಾಗ ಏನ್ ಮಾಡಿದ್ರೆ ಕಿರೀಟ ಇರ್ತದೆ. ಹೆಣ್ಣಿನ ಕಿರೀಟ ಇಲ್ಲೇ ಕಟ್ಟಿಗೆತ್ರಿ, ಇಷ್ಟು ಹಿಂಗೆ ಇರ್ತದೆ. ಈಗ ಇಷ್ಟ ಎತ್ತರ ಮಾಡಿ ಮತ್ತೆ ಮಾಡಿಕೊಳಕತ್ತಾರ, ಸ್ವಂತ ಮಾಡಿಕೊಳ್ತಾರ. ಚಂದ ಕಾಣದ್ ಮಾಡ್ಕೊಂತಾರೆ. ಈಗ ಅವರು ಮತ್ತೇನೋ ಈ ತರ ಮಾಡ್ಬೇಕಾದ್ರೆ ಈಗ ಅನಕ್ಷರಸ್ಥರಿಗೆ ಕಲಿಸ್ತೀರಿ. ಅವರೇ ಬರ್ತಾರ, ನೀವು ಕಲಿಸ್ತೀರಿ? ಅವರೇ ಬರ್ತಾರ. ಅವ್ರಿಗೇನೋ ಎಲ್ಲ ಹೇಳ್ಕೊಡ್ತೀವಿ. ಅವರೆಲ್ಲ ನಿಮ್ಮಂತ ಯಾರು ಸಾಲಿ ಕಲ್ತ ಮಾತು ಕೇಳ್ತಾರ. ಅವ್ರು ಅನಕ್ಷರಸ್ಥರೇ ಜಾಸ್ತಿ. ಅದ್ರೊಳಗೆ ಅವ್ರ ಮಾತಲ್ಲಿ ನಿಂತು ಹೇಳ್ತಿರ್ತಾರ. ಈಗ ತಪ್ಪಿದೆಲ್ಲ ಕುಂತಲ್ಲಿ ಹೇಳ್ತಿರ್ತೀವಿ. ಇದೆಲ್ಲ ಸ್ಲಿಂಗ್ ಅನ್ಬೇಕು. ಅದ್ರೊಳಗೆ ಎಲ್ಲ ಈ ಸಾರಥಿ ನಾನು ಬಂದು ಬಹಳ ಯಾಳೆವಾಯ್ತು, ನಮ್ಮ ಅರಮಂದಿರ ಕರ ತೌಡಿವಂತನಾಗ ಸಾರಥಿ ಹಿಂಗ ಅಂತಿರ್ತಾರ. ಏನು ಅಷ್ಟು ರಥ ಇದ್ದಂಗೆ ಅದ ಅಲ್ಲಿ ಮಾತೆ ರಥ ತೌಡಿವಂತ ಆಯ್ತು ಸಾರಥಿ ಅದ ಆಯ್ತು ರಾಜ ಹೊಡೆದ್ ಬಿಡ್ತೀನಿ ರಥ ಅಂತಾನ. ಎಲ್ಲ ಈ ಸಾರಥಿ ನಮ್ಮ ಅನುಜನಾದ ನಿಸುಂಬನ ಬರಮಾಡುವಂತನಾಗು. ನಾ ಬಂದೆ ಈಗ ಆ ಕುಣದ ನಮ್ಮ ತಮ್ಮನ ಕರ್ಸ ಅಂತ ಹೇಳ್ಬಿಡ. ಸಾರಥಿ ಹೇಳೋದಲ್ಲ, ಮೇನ್ ಯಾರಿಗೆಲ್ಲ ಸಾರಥಿ ಮೇನ್ ಅದ್ರಾಗ. ಎಲ್ಲ ಈ ಸಾರಥಿ ನಮ್ಮ ತಮ್ಮನಾದ ನಿಸುಂಬನನ್ನು ತಡ ಮಾಡದ ಕರೆಸುವಂತನಾಗು. ಸಾರಥಿ ಅದಿ ಜಾಗ್ರತೆ ಅಂತ ಹೇಳ್ಬಿಡು. ಖುಷಿ ಮಾತು ಹಿಂಗೆ ಹೇಳಿಬಿಡೋದು. ಅವ್ರಿಗೆ ಮಾತು ಬರದಿರಲ್ಲ, ಅದ್ರಾಗೇನವು ಅವ್ರಿಗೆ ಮಾತು ಕಲ್ತಿರ್ತಾರೆ. ಅವ್ರಿಗೆ ನಾವು ನಿಂತ ಹೇಳ್ಬಿಡೋದು. ನನ್ನ ಮಾತು ಮೂರು ಮಾತಿಗೆ ಮುಗಿತು. ಎಲ್ಲ ಈ ಸಾರಥಿ ನನ್ನ ಹೆಸರು ಸುಂಬಾ ಮಾರ ಅಂತ ಸಾರಥಿ ಅತಿ ಜಾಗ್ರತೆ ಅಂತ ಮಾತು ಅವನ ಹೆಸರು ಮಾತು ಮುಗಿತವನು. ಎಲ್ಲ ಈ ಸಾರಥಿ ಆ ಮೇಲ ಮಂದಿರ ಅಂದ್ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇ ಅಂತ ಕೇಳ್ತಾನ ನಾವು. ಅಂತ ಕೇಳಿದ್ಮೇಲೆ ಏನಿಲ್ಲ, ಇಂಥ ಪಟ್ಟಣ ದೇವೇಂದ್ರ ಮಹಾರಾಜನ ಅವ್ನ ಪಟ್ಟಣ ಹಾಳು ಮಾಡ್ಬೇಕಂತ ಬಂದೆ ಅಂತ ಹೇಳ್ತಾನ. ಮೊದಲು ಲವಕುಶದೊಳಗೆ ಪಾಠ ಮಾಡಿಸಿದ ವಿಘ್ನೇಶ್ವರ ಪಾಠ ಮಾಡಿದ್ರಲ್ಲ, ಅದು ಡೈಲಾಗ್ ನೆನಪಾದ್ರೆ ನಿಮ್ಗೆ? ವಿಘ್ನೇಶ್ವರ ಪಾಠ ಮಾಡಿದ್ದು ಹಂಗೆ ಹೇಳ್ತೀರಿ. ಹೇಳಿ ವಿಘ್ನೇಶ್ವರದ ಡೈಲಾಗ್ ಹೇಳ್ರಿ ಮೇಡಮ್. ಅಲ್ಲಿ ಫಸ್ಟ್ ಬಂದು ಹೆಸರು ಹೇಳೋದು ಬಲೆ ಅಲ ಈ ಸಾರಥಿ ಬಲೆ ಅಲ ಈ ಸೇವಕ ತಟಸ್ಥಂ ಸರಿ ಸಮಾನ ತಳತ್ತಳ ಮಾಯಿಂದ ರಂಜಿಸುವ. ವಜ್ರ ವೈಡೂರ್ಯ ಗೋಮಾದಿಕ ಪುಷ್ಪರಾಗ ಪಚ್ಚನಿಯಲ ಮರ್ಕಟ್ ಮಾಣಿಕ್ಯದಿಂದ ನಿರ್ಮಿತವಾಗಿ ಈ ಸಭಾಮಂದಿರಕ್ಕೆ ಬಂದ ಕಾರಣ ಬಂದಿರುವನು ನೀನು ದಾವನೆಲ್ಲ ಈ ಸೇವಕ ಪರಿಚಾರಕ. ಒಂದು ಮಾತ ನಿನ್ನ ಹೆಸರು ಕೇಳಿದಂಗ ಈ ಸಾರಥಿ ನಾವುದಾರಂದರೆ ಶ್ರೀಮತ್ ಕೈಲಾಸವಾಸಿಯಾದ ಪರಮೇಶ್ವರನ ಅರ್ಧಾಂಗಿಗಳಾದ ಪಾರ್ವತಿ ದೇವಿಯ ಗರ್ಭದ ಸಂಜೀತನಾಯ ಶ್ರೀ ವಿಘ್ನೇಶ್ವರ ಮಹಾರಾಜನಂದು ತಿಳಿಯಲೈ ಸಾರಥಿ ಅತಿ ಜಾಗ್ರತೆ. ಅದರೊಳಗೆ ನಾವು ಅಕ್ಷರ ಬೇರೆ ಹೇಳ್ತೀವಿ. ಆ ತಳ, ಈ ತಳ, ಪಾತಳ, ರಸತಳ, ತಳ ಮೇಲಾಗಿ ಉಳಿಯುವ ಅಂತೇಳಿ ಹಿಂಗ ಅದ್ರ ಬರ್ತೀವಿ ಬುಕ್ಕಿನಾಗ ಹಿಂಗ. ಆಯ್ತು, ವಿಘ್ನೇಶ್ವರ ಮಹಾರಾಜರ ಅದು ಬಹಳ ಒಳ್ಳೇದಾಯ್ತಪ್ಪ. ನೀ ಇಲ್ಲಿ ಬಂದ ಕಾರಣವೇ ಅಂತ ಕೇಳ್ತಾನ ಸಾರಥಿ. ಅಲ್ಲ ಈ ಸಾರಥಿ
ಆ ಮೇಲಮಂದಿರ ಅಂದ್ಬಿಟ್ಟು ಈ ಸಮಂದ್ರಿಗೆ ಬಂದ ಕಾರಣವೇನೆಂದರೆ ಈ ಕೋಟಗಿರಿ ಗ್ರಾಮದಲ್ಲಿ ಚಿಕ್ಕ ಚಿಕ್ಕ ಬಾಲಕರು ಕೂಡಿ ಚಿಕ್ಕ ಚಿಕ್ಕ ಬಾಲಕರನ್ನು ಕೂಡಿ ಈ ಕೋಟಗಿರಿ ಗ್ರಾಮದಲ್ಲಿ ಲವಕುಶನ ಆಟವನ್ನು ಆಡುತ್ತಿರುವರಂತೆ ಅವರಿಗೆ ಆಶೀರ್ವಾದ ಕೊಡಲು ಬಂದಿರುವ ಸಾರಥಿ ಜಾಗೃತಿ. ವಿಘ್ನೇಶ್ವರನ ಪಾತ್ರ ಯಾಕೆ ಬರ್ತದೆ ಆರಂಭದಲ್ಲಿ ಪೂಜೆ ಫಸ್ಟ್ ವಿಘ್ನೇಶ್ವರ ಪೂಜೆ ಅಲ್ಲ ಯಾಕೆ ಮಾಡ್ತಾರ ಯಾವ ಹಿಂದೂಗಳಿಂದ ಬಂದರು ಯಾವಾಗಲೂ ಯಾರೋ ಏನ್ ಪಾಡೋ ವಿಘ್ನೇಶ್ವರನ ಪೂಜೆ ಮಾಡ್ತಾರೆ ಮನೆಗಳ ಫಸ್ಟ್ ವಿಘ್ನೇಶ್ವರನೇ ಅನ್ಸೋದು ಬೆಲೆ ಎಲ್ಲದಕ್ಕ ಬಯಲಾಟದಿಂದ ಎಲ್ಲಾ ಪ್ರತಿ ಒಂದಕ್ಕೆ ಈ ಗಣಪತಿ ಪೂಜೆ ಏನಿಲ್ಲ ಅದ್ರೊಳಗೆ ಬರ್ದೇ ಇಟ್ರ ಅದ್ರಾಗ ಬುಕ್ಕಿನೊಳಗ ಆರಾಮ್ಕಿಂದ ಬಂದವು ಫಸ್ಟ್ ವಿಘ್ನೇಶ್ವರನೇ ಫಸ್ಟ್ ಪೀಠಕ ಅಂತ ಹೇಳಿ ಕೆಲಸ ಆಯ್ತೇನಂತ ಎಲ್ಲ ಈ ಸಾರಥಿ ನಾನು ಬಂದು ಭಾಳ ಹೇಳವಾಯ್ತು ಕಾಯಿ ಕರ್ಪೂರ ತಂದು ಪೂಜೆ ಮಾಡುವಂತ ನಾನು ಸಾರಥಿ ಜಾಗ್ರತೆ ಹೇಳಿಬಿಡೋದು ಆಯ್ತು ಹೇಳಿದ್ರೆ ಆಯ್ತು ಒಂದು ಬಂದು ಬೀಳತ್ತಾನ ಎಲ್ಲ ಈ ಸಾರಥಿ ನಾನು ಬಂದು ಭಾಳ ಹೇಳವಾಯ್ತು ನಮ್ಮ ಕೈಲಾಸ ಮಂದಿರಕ್ಕೆ ರಥೋಡಿಯುವಂತ ನಾನು ಸಾರಥಿ ಮುಗಿದೋಯ್ತು ಕೈಲಾಸ ಮಂದಿರ ರಥೋಡಿ ಸಾರಥಿ ಜಾಗ್ರತೆ ಮುಗಿದೋಯ್ತು ಇಲ್ಲಿವರೆಗೆ ಬಹಳಷ್ಟು ಸವಿಸ್ತಾರವಾಗಿ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಬಯಲಾಟದ ಬಗ್ಗೆ ಮಾತಾಡಿದ್ದಕ್ಕಾಗಿ ರಂಗಬಳಪದ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ಧನ್ಯವಾದ.